ಎಲ್ಲರಿಗೂ ನಮಸ್ತೆ. ಇವತ್ತು ನಮಗೊಂದು ಭಾಳ ನಿಖರಾಗತ್ತು ವಿಡಿಯೋ ಎಡಿಟ್ ಮಾಡುವಾಗ. ಹಾಗಾಗಿ ಅದಕ್ಕೊಂದು ಸೊಲ್ಯೂಷನ್ ಕ್ಯಾಪ್ಕಟ್ ಮೇನ್. ಅದ್ರಾಗ ಏನಾಯಿತು, ನೆಟ್ವರ್ಕ್ ಇಶ್ಯೂ ಬರತ್ತು, ಕನೆಕ್ಟ್ ನೆಟ್ವರ್ಕಿಂಗ್, ಚೆಕಿಂಗ್ ನೆಟ್ವರ್ಕಿಂಗ್ ಹಂಗೆಲ್ಲ ಇಶ್ಯೂ ಬರತ್ತು. ಆದರೆ ಈಗ ಒಂದು ಸೊಲ್ಯೂಷನ್ ಸಿಗತ್ತೆ ನಮಗೆ. ಯಾವುದೇ ಫೋನ್ ಆಗಲಿ, ಫಸ್ಟ್ ವಿವೋದಾಗ ಜಾಸ್ತಿ ಅದ, ವಿವೋ ಐಕೋದಾಗ ಯಾವುದೋ ಒಂದು VPN ಕನೆಕ್ಟ್ ಮಾಡಿದ್ರೆ ಅದು ಪ್ರಾಪರ್ ವರ್ಕ್ ಆಗೋದತ್ತು. ಆದರೆ ಬೇರೆ ಫೋನ್ಯಾಗ ರೆಡ್ಮಿ, ವಿವೋ ಬಿಟ್ಟು ಎಲ್ಲ ಫೋನ್ಯಾಗ ಅದು ನೆಟ್ವರ್ಕ್ ಇಶ್ಯೂ ಬರತ್ತು. ಯಾವುದೇ VPN ಕನೆಕ್ಟ್ ಮಾಡಿದ್ರು ಸರಿಯಾಗಿ ವರ್ಕ್ ಆಗತ್ತಿರ್ಕಿಲ್ಲ. ಆಮೇಲೆ ಎಲ್ಲ ನಮಗೆ ಬೇಕಾದ ಫಂಕ್ಷನ್ಗಳು ವರ್ಕ್ ಆಗತ್ತಿರ್ಕಿಲ್ಲ. ಆಮೇಲೆ ಡೌನ್ಲೋಡ್ ಆಗೋವಾಗ ಹೇಳ್ತಿತ್ತು ನೆಟ್ವರ್ಕ್ ಎರರ್ ಅಂತ, ಇಲ್ಲಾಂದರೆ ಚೆಕ್ ದ ನೆಟ್ವರ್ಕ್ ಅಂತ ಬರ್ತಾಯಿತ್ತು. ಈಗ ಅದೊಂದು ಸೊಲ್ಯೂಷನ್ ಸಿಕ್ಕೈತಿ. ಅದನ್ನು ನಿಮ್ಮ ವಿಡಿಯೋ ಹಂಚ್ಕೋಬೇಕಂತೇಳಿ, ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ಬೇಕಂತೇಳಿ ಈ ವಿಡಿಯೋನ ಮಾಡ್ತಾಯಿದ್ವಿ. ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಆಮೇಲೆ ಏನಾಗ ಪ್ರಾಬ್ಲಮ್ ಇದ್ದರೆ ನಿಮಗೆ ಕಮೆಂಟ್ ಮಾಡ್ಕೊಬೇಡಿ. ಕಮೆಂಟ್ ಸೆಕ್ಷನ್ ಓಪನ್ ಇದೆ, ಆಯಿತಾ? ಹಾಗೆ ಈಗ ನೋಡೋಣ ಯಾವ ರೀತಿ ಅದನ್ನು ಯಾವ VPN ಕನೆಕ್ಟ್ ಮಾಡಿದರೆ ಆಕತ್ತೆ ಅನ್ನೋದು ನೋಡೋಣ ಬನ್ನಿ. ಇದು ಬಂದುಬಿಟ್ಟು ರೆಡ್ಮಿ 5G ಫೋನು, ರೆಡ್ಮಿ ನೋಟ್ 12 Pro ಪ್ಲಸ್ನಾಗ. ಇದು 12 GB ರ್ಯಾಮ್, 256 GB ಇಂಟರ್ನಲ್ ಐತಿ ಫೋನ. ಯಾವುದೇ ಫೋನ್ ತೊಗೋಬೋದು ನೀವು. ಫಸ್ಟ್ ಇಂಟರ್ನೆಟ್ ಕನೆಕ್ಟ್ ಮಾಡ್ಕೊಳ್ಳಿ. ಇಂಟರ್ನೆಟ್ ಕನೆಕ್ಟ್ ಮಾಡ್ಕೊಂಡ ಈಗ ಎರಡು ಆಪ್ಷನ್ ಬೇಕು ನನಗೆ. ಈಗ ಮೊದಲು VPN ಯಾವುದೇ ಕನೆಕ್ಟ್ ಮಾಡಿದ್ರು ಅದು ಆಗ್ತಿತ್ತು, ಸ್ವಲ್ಪ ಟೈಮ್ ಮೇಲೆ ಹೋಗಿಬಿಡ್ತಿತ್ತು. ಹಾಗಾಗಿ ಇದು ಹೊಸ VPN ಹಾಗೆ ಸರ್ಚ್ ಮಾಡುವಾಗ ಸಿಕ್ತು ನಮ್ಗೆ. ಆ VPN ಕನೆಕ್ಟ್ ಮಾಡಿದ್ರೆ ಮಾತ್ರ ನಮಗೆ ಅದು ಸಿಗುತ್ತೆ. ಇದು ಬಂದು ಫಸ್ಟ್ ಇದ್ರಾಗ ಹೋಗಿ ಫಸ್ಟ್ VPN ಕನೆಕ್ಟ್ ಮಾಡೋಣ. ಇಲ್ಲಿ ನೋಡ್ಬೋದು ನೀವು, VPN ಸೂಪರ್ ಅನ್ಲಿಮಿಟೆಡ್ ಪ್ರಾಕ್ಸಿ ಅಂತ ಇದೆಯಲ್ಲ, ಇದನ್ನು ಯೂಸ್ ಮಾಡಬೇಕು. ಈ ಫೋನು ಇಲ್ಲಿ ಏನು ಇದನ್ನೇನು ಎಕ್ಸ್ಟ್ರಾ ಇಲ್ಲ, ಇದರಲ್ಲಿ ಏನು ಚಿಡ್ಕಾಡು ಏನೋ ಮಾಡೋಂಗಿಲ್ಲ, ಅದನ್ನು ಹಿಡಿಯಂಗಿಲ್ಲ. ಸರ್ವರ್ ಯಾವುದೈತಿ ಅದನ್ನು ಡೈರೆಕ್ಟ್ ಬಿಟ್ಟು ಕನೆಕ್ಟ್ ಅಂತ ಹೊಡಿಬೇಕು. ಆಟೋಮೆಟಿಕ್ ಅದು ತೊಗೋಬೇಕು. ಆಟೋಮೆಟಿಕ್ ತೊಗೋತಂದ್ರೆ ಯಾವುದೋ ಒಂದು ತೊಗೋತೈತಿ. ಆಮೇಲೆ ನಮ್ದು ಕ್ಯಾಪ್ಕಟ್ಟ ಓಪನ್ ಮಾಡ್ಕೋಬೇಕು. ಹೊಸದು ಯಾವುದೈತಿಲ್ಲ ಕ್ಯಾಪ್ಕಟ್ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ. ನಮ್ದೆಲ್ಲ ಓಪನ್ ಹಾಕವ. ಯಾವುದೋ ಒಂದು ವಿಡಿಯೋ ಈಗ ಜಸ್ಟ್ ಈ ವಿಡಿಯೋನ ಡೌನ್ಲೋಡ್ ಮಾಡೋಣ, ಆ್ಯಡ್ ಮಾಡೋಣ. ನೀವು ನೋಡ್ಬೋದು ಎಲ್ಲ ಫೀಚರ್ಗಳು ನಮಗೆ ಹೆಂಗೆ ಯೂಸ್ ಆಗ್ತಾವ ಅಂತ ನೋಡ್ತಾ ಹೋಗೋಣ. ಬೇರೆ VPN ಕನೆಕ್ಟ್ ಮಾಡಿದ್ರೆ ಅದು ಕನೆಕ್ಟ್ ಆಗಂಗಿಲ್ಲ, ಬರೋಬ್ಬರು ಡೌನ್ಲೋಡ್ ಮಾಡ್ಕೋಬೋದು ನೀವು. ಇದು ಬಂದ್ಬಿಟ್ಟು ಯಾವುದು ಬೇಕೋ ಅದನ್ನು ನೀವು ಕನೆಕ್ಟ್ ಮಾಡ್ಕೋಬೋದು. ಓಕೆ, ಯಾವ್ದು ಬೇಕಾದರೆ ನೀವು ಕನೆಕ್ಟಿಂಗ್ ಮಾಡ್ಕೋಬೋದು. ಎಲ್ಲ ಫೀಚರ್ಗಳು ನಿಮಗೆ ಅನ್ಲಾಕ್ ಆಗಿ ಸಿಗುತ್ತೆ. ಒಂದಲ್ಲ ಎರಡಲ್ಲ, ಅನ್ಲಿಮಿಟೆಡ್ ಯಾವ ಬೇಕಾದರೂ ನೀವು ಕನೆಕ್ಟ್ ಮಾಡ್ಕೋಬೋದು. ಜಸ್ಟ್ ಒಂದು ಕ್ಲಿಕ್ನಾಗ ಎಲ್ಲ ನಮ್ಮ ಫೀಚರ್ಗಳೆಲ್ಲ ಅನ್ಲಾಕ್ ಆಕಾವ. ಯಾವ್ದಾರ ಒಂದು ಇದು ತೊಗೊಳ್ಳಿ, ಆಯಿತಾ? ಆಮೇಲೆ ಟೆಕ್ಸ್ಟ್ ಮೀನಿದು ನಮಗೆ ತುಂಬಾ ಇದಾಗ್ತಿತ್ತು ಈ ಫೋನು. 13 ಇದು. iPhone 13 ಇದು. ಇಲ್ಲಿ ಟ್ಯಾಂಪ್ಲೇಟ್ಸ್ ಅಂತ ಇದೆಯಲ್ಲ, ಮೊದಲು ಫಸ್ಟು ಅದು ನೆಟ್ವರ್ಕ್ ಇಶ್ಯೂಯಿಂದ ಯಾವ ಓಪನ್ ಆಗ್ತಿರ್ಕಿಲ್ಲ ನಮಗೆ. ಇವೆಲ್ಲ ಯಾವ ಬೇಕಾದರೂ ನೋಡಿಬೋದು, ನೀವು ಯೂಸ್ ಮಾಡ್ಬೋದು. ಒಂದೆಲ್ಲ ಅನ್ಲಿಮಿಟೆಡ್ ಇವೆ. ಯಾವುದು ಬೇಕಾದ್ರೆ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು, ಯಾವುದು ಬೇಕಾದ್ರೂ ಯೂಸ್ ಮಾಡ್ಬೋದು. ಅನ್ಲಿಮಿಟೆಡ್ ನಿಮಗೆ ಸಿಗುತ್ತೆ. ಯಾವುದು ಬೇಕಾದ್ರೆ ನಿಮ್ಗೆ ಅನ್ಲಿಮಿಟೆಡ್ಡು, ಒಂದು ಎರಡು ಅಲ್ಲ, ಯಾವುದು ಬೇಕಾದ್ರೆ ನೀವು ಇದರಲ್ಲಿ ಯೂಸ್ ಮಾಡ್ಬೋದು.
ನೋಡ್ಬೋದು. ಈ ವಿ ಪಿ ಎನ್ ನಾವು ಕನೆಕ್ಟ್ ಮಾಡಿದರೆ ಮಾತ್ರ ನೀವು ಆಲ್ಮೋಸ್ಟು ಎಲ್ಲ ಫೋನ್ಗಳು ನೋಡ್ಬೋದು. ಇದು ಮತ್ತು ಹೊಸ ಟ್ಯಾಂಪ್ಲೆಟ್ಸು ಬಂದಿವೆ. ಮಾಡಿದ್ರೆ ಸಾಕು, ಕೆಳಗೆ ಮತ್ತು ಬರ್ತಾವೆ. ಯಾವ್ದು ಬೇಕಾದ್ರೆ ನೀವು ಸೆಲೆಕ್ಟ್ ಮಾಡಿ ಅದನ್ನು ಯೂಸ್ ಮಾಡ್ಕೋಬೋದು. ಇಲ್ಲಿ ಫಾಂಟ್ ಸೈಜ್ ಅಂತ ಇರ್ತವೆ, ಅದರಾಗೂ ನಮಗೆ ನೆಟ್ವರ್ಕ್ ಇಶ್ಯೂ ಬರ್ತಾಯಿತ್ತು, ಹಾಗಾಗಿ ನೀವು ನೋಡ್ಬೋದು. ಈಗ ಯಾವುದೂ ಇಶ್ಯೂ ಬರೋದಿಲ್ಲ, ಇದು ಆಲ್ ಕ್ಲಿಯರ್ ಇದೆ. ಕ್ಯಾಪ್ ಕಟ್ಟದ್ದು ನೀವು ಯಾವುದು ಬೇಕಾದ್ರೆ ಇದನ್ನು ಮಾಡ್ಕೋಬೋದು. ಓಕೆ, ಸ್ಟೈಲ್ಸು ಆಮೇಲೆ ಎಫೆಕ್ಟ್ಸ್ ಇದೆ. ಇದರಲ್ಲಿ ಎಫೆಕ್ಟ್ ಬರುತ್ತೆ, ಇದರ ಟ್ರೆಂಡಿಂಗ್ ಅದು ಯಾವ್ದು ಬೇಕಾದ್ರೆ ನೀವು ಯೂಸ್ ಮಾಡ್ಕೋಬೋದು. ನೋಡ್ಕೋಬೋದು. ಎನಿಮೇಷನು ಇದೆ ನಮಗೆ. ಎನಿಮೇಷನ್ನು ಎಲ್ಲ ಪೂರ ಒಟ್ಟು ಆಲ್ಮೋಸ್ಟ್ ಯಾವ್ಯಾವುದಲ್ಲ ಎಲ್ಲ ನಿಮಗೆ ಅನ್ಲಾಕ್ ಆಗಿಬಿಡ್ತೇವೆ. ಇದು ಒಂದು ವಿ ಪಿ ಎನ್ ಕನೆಕ್ಟ್ ಮಾಡಿದರೆ ಅದರಲ್ಲಿ ಸೆಲೆಕ್ಟೆಡ್ ಮಾಡಬಾರ್ದು, ಡೈರೆಕ್ಟ್ ಯಾವುದು ಆಟೋ ಸೆಲೆಕ್ಟ್ ಮಾಡಿದರೆ ಬಬಲ್ಸು ಅದು ಹೈಡ್ ಇದೆ, ಹಾಗಾಗಿ ಬರೋಂಗಿಲ್ಲ. ಇದನ್ನು ಫ್ರೆಂಡ್ಸ್ ಬೇಕಂದರೆ ನಿಮ್ಮದು ಲಾಗಿನ್ ಐ ಡಿ ಮಾಡ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ಯಾವುದು ರೀತಿ ನಿಮಗೆ ಬೇಕಂದರೆ ಆ ರೀತಿ ಸ್ಟಿಕರ್ಸು ನಮಗೆ ಯಾವ ರೀತಿ ಬೇಕೋ ಅದು ಎಲ್ಲ ಪೂರ ಅನ್ಲಾಕ್ ಆಗಿ ಬಂದುಬಿಡುತ್ತೆ. ಅದು ಪೂರ ಅನ್ಲಾಕ್ ಆಗಿ mostly white color. ಯಾವುದೇ ರೀತಿ ವಿಡಿಯೋನ ನೀವು ಈಸಿಯಾಗಿ ಎಡಿಟ್ ಮಾಡ್ಕೋಬೋದು ಜಸ್ಟ್ ಫೋನ್ನಲ್ಲಿ. ಯಾವುದೇ ಫೋನ್ ಆದರೂ ಫಸ್ಟು ವಿವೋ ಆಗ ಐಕೋದಾಗ ಜಾಸ್ತಿ ಆಗ್ತಾಯಿತ್ತು. ಈಗ ಈ ವಿ ಪಿ ಎನ್ ಕನೆಕ್ಟ್ ಮಾಡಿದರೆ ಮಾತ್ರ ನಿಮಗೆ ಯಾವುದೇ ಫೋನಲ್ಲಿ ಅನ್ಲಿಮಿಟೆಡಾಗಿ ತೊಗೋಬೋದು. ಕ್ಯಾಪ್ಷನ್ ಬೇಕಾದ್ರೆ ಕ್ಯಾಪ್ಷನ್ ಮಾಡ್ಕೋಬೋದು. ಕ್ಯಾಪ್ಷನ್ ತುಂಬಾ ಆಲ್ಟು ಇದೆ, ಮಾಡ್ಕೋಬೋದು. ಅದರಲ್ಲಿ ನೋಡಿ ಜನ್ರೇಟ್ ಮಾಡಿದರೆ ಅದು ಕ್ಯಾಪ್ಷನ್ ಕೂಡ ಜಲ್ದಿ ಆಗುತ್ತೆ. ತುಂಬ ಸ್ಪೀಡಲ್ಲಿ ನೀವು ವರ್ಕ್ ಮಾಡ್ಕೋಬೋದು. ಕ್ಯಾಪ್ಷನ್ ಕೂಡ ಇದಾಗ್ತದೆ, ಈ ರೀತಿ ನೋಡ್ಕೋಬೋದು. ಎಲ್ಲ ಆಲ್ಮೋಸ್ಟ್ ಎಲ್ಲ ಅನ್ಲಾಕ್ ಆಗ್ತವೆ. ಫೋಟೋ ಇದಾಗಬೇಕು, ಫೋಟೋ ಎಫೆಕ್ಟ್ ಇದೆ, ಇದರಲ್ಲಿ ಇದನ್ನೂ ಯೂಸ್ ಮಾಡ್ಕೋಬೋದು. ಪ್ರಿಂಟೆಡ್ಡು ಆಯಿಲ್ಲು ಇದೆ, ಇವೆಲ್ಲ ಓಪನ್ ಆಗುತ್ತೆ. ಜಸ್ಟ್ ಈ ವಿಡಿಯೋ ಯೂಸಿಂದ ವಿಡಿಯೋನ ನೀವು ಕನೆಕ್ಟ್ ಮಾಡ್ಕೋಬೋದು. ಆಲ್ಮೋಸ್ಟ್ ಎಲ್ಲ ನಿಮಗೆ ಯೂಸ್ ಮಾಡೋಕ್ಕೆ ನಡೆಯುತ್ತೆ. ಆಮೇಲೆ ಇಲ್ಲಿ ಸೆಟ್ಟಿಂಗ್ ಇಟ್ಕೋಬೇಕು. ಅಲ್ಲಿ ರೆಕಮೆಂಡೆಡ್ಡು ಯಾವುದೋ ರೀತಿ ಅಂದರೆ 4K 2K 4K ಮಟ್ಟ ನೀವು ಇದನ್ನು ಇದನ್ನು ಆ್ಯಕ್ಚುಲಿ ನೀವು ಎಕ್ಸ್ಪೋರ್ಟೇಬಲ್ ಮಾಡ್ಕೋಬೋದು. ಹೇಳ್ಕೊಂಡು ಎಕ್ಸ್ಪೋರ್ಟ್ ಹೊಡೆದ್ಬಿಟ್ರೆ ಸೆಕೆಂಡ್ನಲ್ಲಿ ಒಂದು 5 ಮಿನಿಟಲ್ಲಿ ನಿಮ್ಮ ವಿಡಿಯೋ ರೆಡಿಯಾಗಿ ಸಿಗುತ್ತೆ. ಅಂದರೆ ಲಾಂಗ್ ವಿಡಿಯೋ ಮಾಡಿ ಆಮೇಲೆ ಶಾರ್ಟ್ ವಿಡಿಯೋ ಮಾಡಿ, ಅದು ಯಾವುದೇ ರೀತಿ ಮಾಡಿದರು ಓಕೆ. ಆಮೇಲೆ ಈ ವಿಡಿಯೋನ ಶೇರ್ ಮಾಡಿ. ಈಗ ಆಲ್ಮೋಸ್ಟ್ ಅದು ಕ್ಯಾಪ್ಕಟ್ ಯೂಸ್ ಮಾಡಲಿಲ್ಲ ತುಂಬ ಜನ ಇದ್ದಾರೆ, ಪಾಪ ಅವ್ರಿಗೆ ಹೆಲ್ಪ್ ಆಗಲಿ. ಹಾಗಾಗಿ ಡಿಸ್ಕ್ರಿಪ್ಷನಲ್ಲಿ ಆಮೇಲೆ ನಿಮಗೆ ಬೇಕಂದರೆ ಕಮೆಂಟ್ ಮಾಡಿ, ನಾನು ಅದರದ್ದು ಲಿಂಕ್ನ ಪ್ರೊವೈಡ್ ಮಾಡ್ತೀನಿ. ಹಾಗೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ವೆರಿ ಮಚ್. ವಿಡಿಯೋ ಪೂರ್ತಿ ಇದಾದಮೇಲೆ ಮಾಡ್ತೀನಿ. ಈ ರೀತಿ ನೀವು ಕ್ಯಾಪ್ಕಟ್ನ ಯೂಸ್ ಮಾಡ್ಬೋದು ಸಿಂಪಲ್ಲಾಗಿ, ಭಾಳ ಇದಿಲ್ಲ. ಅದು ಅದರಲ್ಲಿ ಯೂಸ್ ಮಾಡಬೇಕು, ಹಂಗೆ ಯೂಸ್ ಮಾಡಬೇಕು, ಹಿಂಗೆ ಯೂಸ್ ಮಾಡಬೇಕು
ನಾನು ಕೆಲವೊಂದು ಟೈಮು ಯೂಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಆವಾಗ ವಿವೋ ಫೋನ್ ತೊಗೋಬೇಕಂತ ಮಾಡಿದ್ದೆ. ಇದು ಆ್ಯಪ್ ಯಾವತ್ತೂ ನಮಗೆ ಪರಿಚಯವಾಯಿತು. ಯಾವಾಗಿಂದ ಯೂಸ್ ಮಾಡ್ತಾಯಿಲ್ಲ, ಆವಾಗಿಂದ ನನಗೆ ಇದು ಫೋನಲ್ಲಿ ಆಯಿತು. iPhone 13, Android condition, so battery health, Gen 1, with box. ಇಷ್ಟು ವಿಡಿಯೋ ಜಲ್ದಿಯಾಗಿ ನಮಗೆ ಬಂದೆ ಓಕೆ ಆಗುತ್ತೆ. ಹಾಗಾಗಿ ಇದು ಈ ಟ್ರಿಕ್ನ ಯೂಸ್ ಮಾಡಿ. ಯಾರಿಗೂ ಎಡಿಟ್ ಮಾಡಿ ಅನ್ನೋ ಅವಶ್ಯಕತೆ ಇಲ್ಲ, ನೀವೇ ಎಡಿಟ್ ಮಾಡ್ಕೋಬೋದು. ಪ್ರತಿಯೊಂದು ವೀಡಿಯೋನು ಅದರಲ್ಲಿ ಪ್ರತಿಯೊಂದು ಆಪ್ಷನ್ನ ನೀವು ತಿಳ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಅದು ಗೊತ್ತಾಗುತ್ತೆ ನಿಮಗೆ ಯೂಸ್ ಹೆಂಗೆ ಮಾಡ್ಬೇಕು ಅಂತ. ಆಯಿತಾ? ಥ್ಯಾಂಕ್ ಯು ವೆರಿ ಮಚ್. ನೀವು ಈ ರೀತಿ ಮಾಡ್ಕೋದ್ರಿಂದ ನಿಮ್ಮ ವಿಡಿಯೋನ ನೀವೇ ಕ್ರಿಯೇಟ್ ಮಾಡ್ಕೋಬೋದು ಅಲ್ವಾ? ಹಾಗಾಗಿ ಥ್ಯಾಂಕ್ ಯು ವೆರಿ ಮಚ್. ವಿಡಿಯೋನ ಸಬ್ಸ್ಕ್ರೈಬ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.